ನಾನು ಒಂದು ಮಾತು ಹೇಳ್ತೀನಿ, ಕನಕಪುರ ನನ್ನ ಕ್ಷೇತ್ರ, ವರ್ಷಕ್ಕೆ 200 ಕೋಟಿ ರೂಪಾಯಿ ಬಂದು ನೋಡಿ. ದೇಶದ ನಂಬರ್ 1 ತಾಲೂಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟು ಇನ್ವೆಸ್ಟಿಗೇಷನ್ ಮಾಡಿದ್ರು. ಏನೋ DK ಹೊಡೆದ್ಬಿಟ್ಟವ್ರೆ ದುಡ್ಡು ಅಂತ ಪ್ರೈಸ್ ಕೊಟ್ಟರು. ಯಾಕೆ ಕೊಟ್ಟರು ಪ್ರೈಸ್? ಆ ಕುಮಾರಸ್ವಾಮಿ ಏನೋ ಮಾತಾಡ್ತಿದ್ದಂತೆ, ಬರಲಿ ಚರ್ಚೆಗೆ ಸಿದ್ಧ ಇದ್ದೀನಿ ನಾನು, BJಪಿಯವರು ಬರಲಿ ಚರ್ಚೆಗೆ ಸಿದ್ಧ ಇದ್ದೀವಿ ನರೇಗಾಗೆ, ಆಯ್ತಾ? ನಿಮ್ದು ಏನಿದೆ ಅಂತ. ಯಾರು ತಪ್ಪು ಮಾಡಿದರೆ 20 ವರ್ಷದಿಂದ ನಡೀತಾ ಇದೆ, 10 ವರ್ಷದಿಂದ ನಿಮ್ಮ ಸರ್ಕಾರ ಐತಲ್ಲ, ಏನು ಮಾಡಿದ್ರಿ? ನಾವುಗಳು ಕೆಲವು ಪಂಚಾಯತಿಗಳು ಏನೋ ಹೆಚ್ಚು ಕಮ್ಮಿ ಆಯಿತು ಅಂತೇಳಿ ನಾವು ಕೆಲವು ಕ್ರಮವನ್ನು ಕೈಗೊಂಡಿದ್ದೇವೆ. ಯಾರೋ ಒಬ್ಬರು ಇಬ್ಬರು ತಪ್ಪು ಮಾಡ್ತಾರೆ ಅಂತಾರೆ, ಮೂಗನೆ ಕುಯ್ದು ಬಿಡೋಕ್ಕಾಗ್ತಿದ್ದಾ? ಸಾಧ್ಯ ಇಲ್ಲ. ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ KPCC ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ಉಗ್ರಪ್ಪನವರ ಮುಖಂಡತ್ವದಲ್ಲಿ ನನಗೊಂದು ಪತ್ರ ಬರೆದಿದ್ದಾರೆ, ನಮಗೆ ತಿಳಿಸಿದ್ದಾರೆ. ಏನಂದ್ರೆ 6,000 ಪಂಚಾಯತಿಗಳೇನಿದೆ, ಗಾಂಧೀಜಿ ಹೆಸರನ್ನು ಅಳಿಸಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡಬೇಕು ಅಂತೇಳಿ ಸರ್ಕಾರಕ್ಕೆ ಅವರು ಸೂಚಿಸಿದ್ದಾರೆ. ಇದು ಪಕ್ಷದ ತೀರ್ಮಾನ. ನಾವು ಮುಖ್ಯಮಂತ್ರಿಗಳಿಗೆ ಆ ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಸೊ ಅದಕ್ಕೆ ಮುಂದಿನ ಗಾಂಧೀಜಿ ಹೆಸರು ಶಾಶ್ವತವಾಗಿ ಉಳ್ಕೊಂಡಿರಬೇಕು. ಹಳ್ಳಿಗೆ ಒಂದು ಶಾಲೆ, ಹಳ್ಳಿಗೆ ಒಂದು ಸಹಕಾರ ಸಂಘ, ಹಳ್ಳಿಗೊಂದು ಪಂಚಾಯತಿ ಇರಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ದೊಡ್ಡ ಸಂಕಲ್ಪ ಇತ್ತು. ಸೊ ಆ ದೊಟ್ಟಿನಲ್ಲಿ ಇವತ್ತು ನಾವು ಮುಂದಿನ ದಿನದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರನ್ನ ಸೇರಿಸುವಂಥ ಕೆಲಸವನ್ನು ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಕೇಂದ್ರ ಸರ್ಕಾರ ಹಿಂದೆ ನರೇಗಾದಲ್ಲಿ ಕೊಡಬೇಕಾದಂಥ ಹಣ